Hello, I am Dr. Tanvi Rao, Assistant Professor in the Department of Plastic Surgery at Kasturba Hospital, Manipal. Ivattu we will discuss an important topic in plastic surgery which is most commonly called as mommy makeover. ಈಗ ಈ mommy makeover ಅಂದ್ರೆ ಎಲ್ಲರೂ ಕೇಳಿರ್ಬೋದು, ಬಟ್ ಅದೆಂತ ಆಪರೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಸರ್ಜರೀಸ್. ಸೊ ಈ ಆಪರೇಷನ್ ಗಳನ್ನ ನಾವು ಯಾವಾಗ ಮಾಡ್ತೀವಿ, ಯಾರಲ್ಲಿ ಮಾಡ್ತೀವಿ? ಪ್ರೆಗ್ನೆನ್ಸಿ ಮುಗ್ದ ನಂತರ ಒಂದು ಹೆಂಗಸರ ದೇಹದಲ್ಲಿ ತುಂಬಾ ಚೇಂಜಸ್ ಆಗ್ತದೆ. ಒಂದು ಅವರದು ಹೊಟ್ಟೆದು ಚರ್ಮ ಹಾಗೆ ಮಸಲ್ಸ್ ತುಂಬಾ ವೀಕ್ ಆಗಿ ಕೆಳಗಡೆ ಸ್ಯಾಗ್ ಆಗ್ತದೆ, ಆಸ್ ವೆಲ್ ಆಸ್ ಬ್ರೆಸ್ಟ್ ಕೂಡ ಲೂಸ್ ಆಗಿ ಕೆಳಗೆ ಜಾರಿ ಬರ್ತದೆ. ಬಿಕಾಸ್ ಆಫ್ ಆಲ್ ದಿಸ್ ಅವ್ರಿಗೆ ಅವರ ಡೇ ಟು ಡೇ ಲೈಫ್ ಅಲ್ಲಿ ತುಂಬಾ ಡಿಸ್ಕಂಫರ್ಟ್ ಇರ್ತದೆ. ಇಂಥ ರೀಸನ್ಸ್ ಗಳಿಗೆ ಯೂಶಲಿ ವಿ ಡೂ ಸಮ್ ದ ಕಾಂಬಿನೇಷನ್ ಆಫ್ ದಿ ಸರ್ಜರೀಸ್ ಕಾಲ್ಡ್ ಆಸ್ ಮಾಮಿ ಮೇಕ್ ಓವರ್. ಸೊ ಟಮ್ಮಿ ಟಕ್ ಅಂದ್ರೆ ಏನು? ಇನ್ ಅವರ್ ಮೆಡಿಕಲ್ ಟರ್ಮ್ಸ್ ಟಮ್ಮಿ ಟಕ್ಗೆ ನಾವು ಅಬ್ಡಾಮಿನೋಪ್ಲಾಸ್ಟಿ ಅಂತ ಹೇಳೋದು. ಬೇಸಿಕ್ಲಿ ಇಟ್ ಇಸ್ ಅ ಸರ್ಜರಿ ವೇರ್ ಹೊಟ್ಟೆಯಲ್ಲಿರುವ ಎಕ್ಸೆಸ್ ಸ್ಕಿನ್ ಅನ್ನು ನಾವು ಸರ್ಜಿಕಲಿ ರಿಮೂವ್ ಮಾಡ್ತೇವೆ. ಆಪರೇಷನ್ ಮಾಡಿ ತೆಗೆದು ಒಳಗಡೆಯಿಂದ ಲೂಸ್ ಆಗಿರುವಂತ ಮಸಲ್ಗಳನ್ನು ಟೈಟ್ ಮಾಡಿ ಕೊಡ್ತೀವಿ. ಹಾಗೆ ಆಗುವಾಗ ಒಂದು ಬಾಡಿಗೆ ಕರೆಕ್ಟ್ ಆದ ಶೇಪ್ ಬರ್ತದೆ. ಈ ಆಪರೇಷನ್ ಅನ್ನು ನಾವು ಅಡ್ಮಿಟ್ ಮಾಡಿ ಜನರಲ್ ಅನೆಸ್ಥೀಸಿಯಾದ ಅಡಿಯಲ್ಲಿ ಮಾಡಬೇಕಾಗ್ತದೆ. ಅರೌಂಡ್ 2 to 4 hours ತಗೊಳ್ತದೆ ಇದು ಆಪರೇಷನ್ ಕಂಪ್ಲೀಟ್ ಆಗ್ಲಿಕ್ಕೆ. ಬಟ್ ಇದು ವಿದಿನ್ 1 day, ನೆಕ್ಸ್ಟ್ ಡೇ ಇಂದಾನೆ ನೀವು ಓಡಾಡ್ಬೋದು, ಏನ್ ತೊಂದರೆ ಇರೋದಿಲ್ಲ. ಆಪರೇಷನ್ ಆದ ನಂತರ ಟೈಟ್ ಆಗಿ ಒಂದು ಕಂಪ್ರೆಷನ್ ಬೈಂಡರ್ ತರ ಹೊಟ್ಟೆಗೆ ಹಾಕೊಳ್ಳಿಕ್ಕೆ ಇರುತ್ತೆ, ಗಾರ್ಮೆಂಟ್ ತರ. ಅದು ಬಿಟ್ರೆ ವಿದಿನ್ 2 to 4 weeks ನೀವು ನಿಮ್ಮ ಡೇ ಟು ಡೇ ಎಕ್ಸಸೈಸಸ್ ಆಕ್ಟಿವಿಟೀಸ್ ಎಲ್ಲ ಕೂಡ ಮಾಡಬಹುದು. ಅಂಡ್ ಒಂದು ದಿನದಲ್ಲೇ ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ವರ್ಕ್ ಎಟ್ ಹೋಮ್. ಸೊ ಟಮ್ಮಿ ಟಕ್ ಸುದ್ದಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಪೇಷಂಟ್ಸ್ ಕೇಳೋದು, ಇದು ಟಮ್ಮಿ ಟಕ್ ವೇಟ್ ಲಾಸ್ ಆಪರೇಷನ್ ಅಂತ. ಡೆಫಿನೆಟ್ಲಿ ನಾಟ್. ಟಮ್ಮಿ ಟಕ್ ಇಸ್ ನಾಟ್ ಅ ವೇಟ್ ಲಾಸ್ ಆಪರೇಷನ್. ಇದು ಒಂದು ಸ್ಟೇಬಲ್ ವೇಟ್ ನಿಮ್ದು ಬಂದ ನಂತರ ಮಾಡುವಂತ ಆಪರೇಷನ್. ಸ್ಟಬರ್ನ್ ಫ್ಯಾಟ್ ಅಂತ ಹೇಳ್ತೇವೆ, ಎಕ್ಸೆಸ್ ಫ್ಯಾಟ್ ವಿಚ್ ಇಸ್ ದೇರ್ ಇನ್ ಪೋಸ್ಟ್ ಪ್ರೆಗ್ನೆಂಟ್ ವಿಮೆನ್, ಲೂಸ್ ಆದ ಸ್ಕಿನ್ ಹಾಗೂ ಲೂಸ್ ಆದ ಮಸಲ್ಸ್ ಅನ್ನು ಟೈಟ್ ಮಾಡುವ ಆಪರೇಷನ್. ಇದು ವೇಟ್ ಲಾಸಿಗಾಗಿ ಮಾಡುವಂತ ಆಪರೇಷನ್ ಅಲ್ಲ. ಈ ಆಪರೇಷನ್ ಇದು ರಿಸಲ್ಟ್ ನಿಮಗೆ ಲೈಫ್ ಲಾಂಗ್ ಇರ್ತದ, ಕೆಲವು ವರ್ಷದಲ್ಲಿ ಇದ್ರ ರಿಸಲ್ಟ್ ಹೋಗ್ಬಿಡತ್ತ ಅಂತ ಕೇಳ್ತಾರೆ ಪೇಷಂಟ್ಸ್. ಟಮ್ಮಿ ಟಕ್ ಇದು ರಿಸಲ್ಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್. ನೀವು ಒಂದು ಸ್ಟೇಬಲ್ ಆಗಿ ವೇಟ್ ಅನ್ನು ಮೇಂಟೈನ್ ಮಾಡಿದ್ರೆ ಆಪರೇಷನ್ ಆದ ನಂತರ, ಮೇಂಟೈನಿಂಗ್ ಹೆಲ್ದಿ ಲೈಫ್ ಸ್ಟೈಲ್, ನಿಮ್ಮ ರೆಗ್ಯುಲರ್ ಎಕ್ಸರ್ಸೈಸಸ್ ಮಾಡ್ಕೊಂಡು ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಟಮ್ಮಿ ಟಕ್ ಇದು ರಿಸಲ್ಟ್ ನಿಮಗೆ ಆಲ್ಮೋಸ್ಟ್ ಲೈಫ್ ಲಾಂಗ್ ಉಳಿಯುತ್ತೆ. ಬಟ್ ನಿಮ್ಮ ವೇಟ್ ಅನ್ನು ಸ್ಟೇಬಲ್ ಆಗಿ ಮೇಂಟೈನ್ ಮಾಡದಿದ್ರೆ ಮತ್ತೆ ನಿಮ್ಗೆ ಪುನಃ ಅದು ಎಕ್ಸೆಸ್ ಫ್ಯಾಟ್ ಅಕ್ಯುಮುಲೇಟ್ ಆಗಿಕೊಂಡು ಬರ್ತದೆ ಹೊಟ್ಟೆಯಲ್ಲಿ. ಇವಾಗ ಟಮ್ಮಿ ಟಕ್ ಆಪರೇಷನ್ ಮಾಡುವಾಗ ನಾವು ಬರೀ ಎಕ್ಸೆಸ್ ಆಗಿರುವ ಎದುರಿದ್ದು ಸ್ಕಿನ್ ಮಾತ್ರ ತೆಗೆಯೋದಿಲ್ಲ. ಅದರ ಜೊತೆ ನಾವು ವಿ ಡೂ ಅ ಪ್ರೊಸೀಜರ್ ಕಾಲ್ಡ್ ಆಸ್ ಲೈಪೋಸಕ್ಷನ್, ಆಲ್ಸೋ ಕಾಲ್ಡ್ ಆಸ್ 360 ಲೈಪೋ. ಅಂದ್ರೆ ನಿಮ್ಮ ಬೆನ್ನಿನಲ್ಲಿ ಹಾಗೆ ಸೊಂಟದ ಹತ್ರ ಇರುವ ಕೊಬ್ಬುಗಳನ್ನು ನಾವು ಸಕ್ಷನ್ ಮಾಡಿ ಹೊರಗೆ ತೆಗಿತೇವೆ. ಹಾಗೆ ಎದುರಿಂದ ನಿಮ್ಮ ಹೊಟ್ಟೆಯಲ್ಲಿರುವ ಎಕ್ಸೆಸ್ ಕೊಬ್ಬು ಅಂಡ್ ಫ್ಯಾಟ್ ಅಥವಾ ಫ್ಯಾಟ್ ಅನ್ನು ನಾವು ಸಕ್ಷನ್ ಮಾಡಿ ತೆಗೆದು ನಂತರ ಉಳಿದ ಲೂಸ್ ಸ್ಕಿನ್ ಅನ್ನು ಸರ್ಜಿಕಲಿ ರಿಮೂವ್ ಮಾಡ್ತೀವಿ. ಮಾಮಿ ಮೇಕೋವರ್ ಆಪರೇಷನ್ ಇಂದು ಇನ್ನೊಂದು ಆಸ್ಪೆಕ್ಟ್ ಅಂತ ಹೇಳಿದ್ರೆ ಬ್ರೆಸ್ಟ್ ರಿಡಕ್ಷನ್ ಅಂಡ್ ಬ್ರೆಸ್ಟ್ ಲಿಫ್ಟ್. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವರ್ ಹೆಂಗಸರ ಬಾಡೀಸ್ ಗೋ ಥ್ರೂ ಲಾಟ್ ಆಫ್ ಚೇಂಜಸ್. ಲೈಕ್ ಐ ಸೆಡ್, ಬ್ರೆಸ್ಟ್ ಕೂಡ ಹೆವಿ ಆಗ್ತದೆ ಕೆಲವರಿಗೆ ಲೂಸ್ ಆಗಿ ಕೆಳಗೆ ಜಾರ್ತದೆ. ಸೊ ಹಾಗಿರುವಾಗ ಈ ಮಾಮಿ ಮೇಕೋವರ್ ಆಪರೇಷನ್ ಮಾಡುವಾಗ ಅಲಾಂಗ್ ವಿತ್ ದ ಅಬ್ಡಾಮೆನ್, ಹೊಟ್ಟೆಯ ಜೊತೆ ನಾವು ಬ್ರೆಸ್ಟ್ ಇದು ಪ್ರಾಬ್ಲಮ್ ಕೂಡ ಅಡ್ರೆಸ್ ಮಾಡ್ತೀವಿ. ಸೊ ದ ಆಪರೇಷನ್ ಇನ್ವಾಲ್ವ್ಸ್ ರಿಡಕ್ಷನ್ ಆಫ್ ದ ಸೈಜ್ ಆಫ್ ದ ಬ್ರೆಸ್ಟ್, ಅಂದ್ರೆ ಬ್ರೆಸ್ಟ್ ಇದು ಸೈಜ್ ಕಮ್ಮಿ ಮಾಡೋದು ಅಥವಾ ಕೆಳಗಡೆ ಜಾರಿ ಬಂದ ಬ್ರೆಸ್ಟ್ ಅನ್ನು ಲಿಫ್ಟ್ ಮಾಡಿ ಕೊಡೋದು, ಕಾಲ್ಡ್ ಆಸ್ ಬ್ರೆಸ್ಟ್ ಲಿಫ್ಟ್ ಆರ್ ಮ್ಯಾಸ್ಟೋಪೆಕ್ಸಿ. ಸೊ ಬ್ರೆಸ್ಟ್ ಇದು ಸೈಜ್ ತುಂಬಾ ಜಾಸ್ತಿ ಇದ್ರೆ ನಾವು ಬ್ರೆಸ್ಟ್ ರಿಡಕ್ಷನ್ ಅಂತ ಹೇಳ್ತೀವಿ. ಬ್ರೆಸ್ಟ್ ಇದು ಸೈಜ್ ಕಮ್ಮಿ ಮಾಡಿ ಅದಕ್ಕೆ ಒಂದು ಪ್ರಾಪರ್ ಶೇಪ್ ಅಂಡ್ ವಾಲ್ಯೂಮ್ ಕೊಡೋದು. ಹಾಗೆ ಬ್ರೆಸ್ಟ್ ಇದು ವಾಲ್ಯೂಮ್ ಕಮ್ಮಿ ಆಗಿ ಕೆಳಗೆ ಜಾರಿ ಹೋಗಿದೆ ಅಂತ ಹೇಳಿದ್ರೆ ಅದನ್ನು ಮೇಲೆ ತಂದಿಡುವ ಆಪರೇಷನ್, ದಟ್ ಇಸ್ ಕಾಲ್ಡ್ ಮ್ಯಾಸ್ಟೋಪೆಕ್ಸಿ ಆರ್ ಬ್ರೆಸ್ಟ್ ಲಿಫ್ಟ್. ಈ ಆಪರೇಷನ್, ಬ್ರೆಸ್ಟ್ ಇದು ಆಪರೇಷನ್ಗಳು ಸಹ ಅಂಡರ್ ಜನರಲ್ ಅನೆಸ್ಥೀಸಿಯಾ ವಿದಿನ್ 2 hours ಇಟ್ ವಿಲ್ ಬಿ ಡನ್. ದೇ ಆರ್ ನಾಟ್ ಮೇಜರ್ ಪ್ರೊಸೀಜರ್ಸ್ ಅಂಡ್ ಇಟ್ ವಿಲ್ ನಾಟ್ ಟೇಕ್ ಟು ಮಚ್ ಆಫ್ ಯೋರ್ ಟೈಮ್. ವಿದಿನ್ 1 day ಯು ವಿಲ್ ಬಿ ಏಬಲ್ ಟು ಗೆಟ್ ಅಪ್ ಅಂಡ್ ಡೂ ಯೋರ್ ಡೇ ಟು ಡೇ ಆಕ್ಟಿವಿಟೀಸ್ ಅಂಡ್ ಯೋರ್ ರೆಗ್ಯುಲರ್ ವರ್ಕ್. ಬರೀ ಒಂದು 4 weeks ವರೆಗೆ ಹೆವಿ ವೇಟ್ ಲಿಫ್ಟ್ ಮಾಡ್ಲಿಕ್ಕಿಲ್ಲ ಅಥವಾ ನಿಮ್ಮ ಕೈಯನ್ನು ತಲೆ ಮೇಲೆ ಎತ್ತಿಕೊಂಡು ಹೆವಿ ವೇಟ್ಸ್ ಅನ್ನು ಎತ್ತಲಿಕ್ಕೆ ಇರೋದಿಲ್ಲ. ಬಟ್ ಅದರ್ವೈಸ್ ನೀವು ಒಂದು ಕಂಪ್ರೆಷನ್ ಅಥವಾ ಸಪೋರ್ಟ್, ಪ್ರಾಪರ್ ಸಪೋರ್ಟ್ ಬ್ರಾ ಯೂಸ್ ಮಾಡಿ ವಿದಿನ್ 1 week ಯು ವಿಲ್ ಬಿ ಬ್ಯಾಕ್ ಟು ಯುವರ್ ರೆಗ್ಯುಲರ್ ವರ್ಕ್. ಡೌನ್ ಟೈಮ್ ಅಂದ್ರೆ ನಿಮಗೆ ಲೀವ್ ತಗೊಳ್ಳೋದು ಅಥವಾ ಕೆಲಸ ಬಿಡೋದೆಲ್ಲ ಇಟ್ ವಿಲ್ ಬಿ ಜಸ್ಟ್ ಫಾರ್ ಅಬೌಟ್ 1 week ಟೈಮ್. ಈ ಬ್ರೆಸ್ಟ್ ಇದು ಆಪರೇಷನ್ ಅಲ್ಲಿ ಗಾಯಗಳು ಹೇಗೆ ತೋರ್ತದೆ ಅಂದ್ರೆ ನೀವು ಇಟ್ ಇಸ್ ಅ ಸರ್ಜರಿ. ಸೊ ಸರ್ಜರಿ ಆದ ನಂತರ ನಂದು ಬ್ರೆಸ್ಟ್ ಅಲ್ಲಿ ಮಾರ್ಕ್ ತೋರ್ತದ ಅಂತ ಕೇಳ್ತಾರೆ ಪೇಷಂಟ್. ಸೊ ನಮ್ಮ ಉದ್ದೇಶ ಆದಷ್ಟು ಕಮ್ಮಿ ಮಾರ್ಕ್ ಕೊಡ್ಲಿಕ್ಕೆ. ಸೊ ವಿ ಗಿವ್ ಹಿಡನ್ ಇನ್ಸಿಷನ್ಸ್, ಅಂದ್ರೆ ಬ್ರೆಸ್ಟಿನ ಕೆಳಗಿನ ಭಾಗದಲ್ಲಿ ನಾವು ಮಾರ್ಕ್ ಮಾಡಿ ಎಕ್ಸೆಸ್ ಬ್ರೆಸ್ಟ್ ಟಿಶ್ಯೂ ಅಂತ ತೆಗೆಯುವುದು. ಸೊ ಆಪರೇಷನ್ ಆದ ನಂತರ ಗಾಯ ಕೂಡ ಬ್ರೆಸ್ಟಿನ ಕೆಳಗಡೆ ಇರುತ್ತೆ, ಎದ್ದು ತೋರುವುದಿಲ್ಲ. ಈ ಬ್ರೆಸ್ಟ್ ರಿಡಕ್ಷನ್ ಅಥವಾ ಬ್ರೆಸ್ಟ್ ಲಿಫ್ಟ್ ಆದ ನಂತರ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೋದಾ ಅಂತ ಕೇಳ್ತಾರೆ ಪೇಷಂಟ್ಸ್. ಸೊ ಡೆಫಿನೆಟ್ಲಿ ಡಿಪೆಂಡಿಂಗ್ ಆನ್ ದ ಅಮೌಂಟ್ ಆಫ್ ಬ್ರೆಸ್ಟ್ ಟಿಶ್ಯೂ ದಟ್ ವಿ ಹ್ಯಾವ್ ರಿಮೂವ್ಡ್, ನಾವು ಎಷ್ಟು ಬ್ರೆಸ್ಟ್ ಟಿಶ್ಯೂ ತೆಗೆದಿದ್ದೇವೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ತುಂಬ ಹೆವಿ ಬ್ರೆಸ್ಟ್ ಇದ್ದವರಿಗೆ ಡಿಫ್ರೆಂಟ್ ಟೈಪ್ ಆಫ್ ಸರ್ಜರಿ ವಿಲ್ ಬಿ ರಿಕ್ವೈರ್ಡ್ ವೇರ್ ವಿ ಡೂ ಅ ಬ್ರೆಸ್ಟ್ ಆಂಪುಟೇಷನ್ ಅಂಡ್ ನಿಪ್ಪಲ್ ಗ್ರಾಫ್ಟಿಂಗ್.
ಸೊ ಹಾಗಿರುವಾಗ ಮೇ ಬಿ ದೆರ್ ವಿಲ್ ಬಿ ಡಿಫಿಕಲ್ಟೀಸ್ ಇನ್ ಬ್ರೆಸ್ಟ್ ಫೀಡಿಂಗ್. ಬಟ್ ನಾರ್ಮಲ್ ಆಗಿ ನಾವು ಮಾಡುವ ಬ್ರೆಸ್ಟ್ ರಿಡಕ್ಷನ್ಸ್ ಅಲ್ಲಿ ಸಮ್ ಅಮೌಂಟ್ ಆಫ್ ಬ್ರೆಸ್ಟ್ ಟಿಶ್ಯೂ ವಿಲ್ ಸ್ಟಿಲ್ ಬಿ ಲೆಫ್ಟ್ ಬಿಹೈಂಡ್. ಸೊ ಬ್ರೆಸ್ಟ್ ಫೀಡಿಂಗಿಗೆ ಪ್ರಾಬ್ಲಮ್ಸ್ ಬರುವುದಿಲ್ಲ. ಸೊ ಈ ಮಾಮಿ ಮೇಕ್ ಓವರ್ ಇಸ್ ನಾಟ್ a pure cosmetic procedure is what I feel. It is a functional surgery. ಎರಡೂನು abdominoplasty ಹಾಗೂ breast reduction both are functional surgery. ಹೆವಿ ಬ್ರೆಸ್ಟ್ ಇರೋದ್ರಿಂದ ಅಥವಾ ಟೂ ಮಚ್ ಎಕ್ಸೆಸ್ ಸ್ಕಿನ್ ಇರೋದ್ರಿಂದ ಹೆಂಗಸರಿಗೆ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ದೇ ವಿಲ್ ಹ್ಯಾವ್ ಲಾಟ್ ಆಫ್ ಬ್ಯಾಕ್ ಪೇನ್, ಕುತ್ತಿಗೆ ನೋವು, ಬೆನ್ನು ನೋವು ಅಥವಾ ಬ್ರೆಸ್ಟ್ ಅಡಿಯಲ್ಲಿ ರ್ಯಾಷಸ್ ಬರೋದು, ಅನ್ಕಂಫರ್ಟೇಬಲ್ ಆಗಿರ್ತಾರೆ, ಅವರಿಗೆ ಬೇಕಾದ ಬಟ್ಟೆಗಳು ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈ ಆಪರೇಷನ್ ಆದ ನಂತರ ದೇ ಆರ್ ಮಚ್ ಮೋರ್ ಕಂಫರ್ಟೇಬಲ್ ಡೂಯಿಂಗ್ ದೇರ್ ವರ್ಕ್ ಆ್ಯಂಡ್ ದೇ ಆರ್ ಮೋರ್ ಕಾನ್ಫಿಡೆಂಟ್. ಸೊ ದೀಸ್ ಆರ್ ನಾಟ್ ಪ್ಯೂರ್ಲಿ ಕಾಸ್ಮೆಟಿಕ್ ಸರ್ಜರೀಸ್, ದೇ ಆರ್ ಮೋರ್ ಆಫ್ ಫಂಕ್ಷನಲ್ ಸರ್ಜರೀಸ್ ವಿಚ್ ಗಿವ್ ಕಾನ್ಫಿಡೆನ್ಸ್ ಬ್ಯಾಕ್ ಟು ದ ವುಮೆನ್. ಸೊ ನಂದು ಈ ಟಾಕಿದು ಮೇನ್ ಉದ್ದೇಶ ಇಸ್ ದ್ಯಾಟ್ ಹೆಂಗಸರಿಗೆ ಈ ಆಪರೇಷನ್ ಸುದ್ದಿ ಗೊತ್ತಿಲ್ಲ, ಈ ಆಪರೇಷನ್ ಇದೆ ಅಂತೇಳಿ ಅವ್ರಿಗೆ ಅವೇರ್ನೆಸ್ ಇಲ್ಲ. ಸೊ ಈ ಟಾಕ್ ಅನ್ನು ಕೇಳಿ ಇಫ್ ಎನಿ ಒನ್ ವಾಂಟ್ಸ್ ಟು ಕಮ್ ಫಾರ್ವರ್ಡ್ ಆರ್ ಯು ಆರ್ ಫೇಸಿಂಗ್ ದ ಸೇಮ್ ಡಿಫಿಕಲ್ಟಿ, ದೆನ್ ಯು ಶುಡ್ ಕಮ್ ಔಟ್ and consult your physician and go ahead with these surgeries. Thank you.